ಹಾಸ್ಪಿಟಲ್ ವಿಚಾರ ಅಂತಂದರೆ, ಇವತ್ತು ಕರ್ನಾಟಕದಲ್ಲಿ ಮತ್ತು ನಮ್ಮ ಡಿಸ್ಟಿಕ್ಕಲ್ಲಿ ರಾಮನಗರದಲ್ಲಿ ಏನು ಗೌರ್ಮೆಂಟ್ ಹಾಸ್ಪಿಟಲ್ಸ್ ಏನಿದೆ ಅಲ್ಲಿ ಏನು ಮೆಡಿಸನ್ ಸಂಬಂಧಪಟ್ಟಂಥ ಬರ್ಕೊಟ್ಟಿರ್ತಕ್ಕಂಥ ಮೆಡಿಸನ್ ಏನಿರುತ್ತೆ ಅದು ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಸರಿಯಾದ ರೀತಿಯಲ್ಲಿ ಸಪ್ಲೈ ಆಗ್ತಾ ಇಲ್ಲ. ನಮ್ಮ ರಾಮನಗರ ಡಿಸ್ಟಿಕಲ್ಲಿ ಮತೆಗೆ ಕೆಲವೊಂದು ಟ್ಯಾಬ್ಲೆಟ್ಸ್ನ ಆಚೆ ಕಡೆ ಬರೀತಾರೆ. ಸೊ ಪಾಪ ಅಲ್ಲಿ ಕಾಸು ಕೊಟ್ಟು 1 to ಡಬಲ್ ಕೊಟ್ಟು ತಗೊಂಡು ಬರಬೇಕಾಗುತ್ತೋ ಪರಿಸ್ಥಿತಿ ಇದೆ. ಇವತ್ತು ಏನು ತಿಳ್ಕೊಬೇಕು ಅಂತಂದರೆ, ನಮ್ಮ ಜನತೆ ಏನು, ನಮ್ಮ ಜನ ಏನಿದೆ, ಯಾವುದೇ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ದಲ್ಲಿ ಪ್ರತಿಯೊಂದು ಮೆಡಿಸನ್ ಸಹ ಸಿಗಲೇಬೇಕು. ಯಾವುದು ಸಹ ಆಚೆ ಬರೆಯಬಾರದು. ಒಂದು ವೇಳೆ ಏನು ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಏನು ಮೆಡಿಸನ್ ಸಿಗಲ್ಲ, ಅದನ್ನು ನೀವು ಹೋಗಿ ತಗೊಬರ್ಬಾರ್ದು. ಸ್ವತಃ ನರ್ಸ್ ಇಲ್ಲ ಅಲ್ಲಿಗೆ ಸಂಬಂಧಪಟ್ಟವ್ರು ಅವರೇ ಹೋಗಿ ತಗೊಬಂದು ನಿಮಗೆ ಮೆಡಿಸಿನ್ ಕೊಡಬೇಕು ಹೊತ್ತು ನೀವು ಹೋಗಿ ತಗೊಬರೋ ಅವಶ್ಯಕತೆಗಳು ಇಲ್ಲ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಅದನ್ನು. ಮೆಡಿಸನ್, ಪ್ರತಿಯೊಂದು ಮೆಡಿಸನ್ ಸಹ ಅಲ್ಲಿ ಸಿಗಬೇಕು ಹೊತ್ತು ಯಾವುದು ಆಚೆಗೆ ಬರೆಯುವಂಥ ಅವಶ್ಯಕತೆಗಳು ಇರಲ್ಲ. ಯಾವುದು ಮೆಡಿಸನ್ ಆಚೆಗೆ ಬರೀತಾರೆ ಆ ಮೆಡಿಸನ್ನ ಅವರೇ ಹೋಗಿ ತಗೊಬರ್ಬೇಕು ಹೊತ್ತು ಅಲ್ಲಿರತಕ್ಕಂಥ ಪೇಷೆಂಟ್ ಆಗಲಿ ಅಲ್ಲಿ ಜೊತೆಲಿ ಬಂದಿರ್ತಕ್ಕ ಹೋಗಿ ತಗೊಬರೋ ಅವಶ್ಯಕತೆಗಳಿಲ್ಲ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ರೀತಿಯ ಸ್ಕ್ಯಾನಿಂಗ್, ಟ್ಯಾಬ್ಲೆಟ್ಸ್ ಎಲ್ಲ ಸಿಗಬೇಕು. ಅದನ್ನು ಬಿಟ್ಟು ಒಂದು ಸ್ಕ್ಯಾನಿಂಗ್ ಇಲ್ಲಿ ಬರೆದ್ರೆ ಒಂದು ಸ್ಕ್ಯಾನಿಂಗ್ ಅಲ್ಲಿ ಬರೀತಾರೆ. ಎಷ್ಟೋ ಗೌರ್ಮೆಂಟ್ ಹಾಸ್ಪಿಟಲ್, ಸ್ವತಃ ಗೌರ್ಮೆಂಟ್ ಹಾಸ್ಪಿಟಲ್ಲಿ ಕೆಲಸ ಮಾಡಿಕೊಂಡೆ ಪ್ರೈವೇಟಾಗಿ ಮಡಿಕೊಂಡಿರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ ಡಾಕ್ಟರ್ಸ್. ಮತ್ತೆಗೆ